ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧು ಕ್ರಿಯೇಟಿವ್ಸ್ ಆ್ಯಂಡ್ ಕುಕ್ಕಿಂಗ್. ಸೊ ಇವತ್ತು ನವೆಂಬರ್ 14. ಸೊ ಎಲ್ಲ ಪುಟ್ಟ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಈ ವಿಡಿಯೋ ಮಕ್ಕಳಿಗೋಸ್ಕರ. ನಿಮ್ಮ ಮನೆಯಲ್ಲಿ ಏನಾದರೂ 2ರಿಂದ 4 ವರ್ಷದೊಳಗಡೆ ಮಕ್ಕಳಿದ್ರೆ ಈ ವಿಡಿಯೋನ ಖಂಡಿತ ನೋಡಿ. ಮಕ್ಕಳಿಗೆ ಹೆಲ್ದಿ ವೆಯ್ಟ್ ಗೇನ್, ಬೋನ್ ಸ್ಟ್ರೆಂಥನಿಂಗ್ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 3ರಿಂದ 4 ಬಾದಾಮಿ, ಒಂದು 4 ಗೋಡಂಬಿ ಮತ್ತು ಒಂದೆರಡು ಖರ್ಜೂರನ ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೀನಿ. ಅಷ್ಟು ಟೈಮ್ ಇಲ್ಲ ಅಂದರೆ ಒಂದು 3 to 4 ಅವರ್ಸ್ ಆದರೂ ನೆನೆಯಕ್ಕೆ ಬಿಡಿ. ನೆಂದು ಆದ ನಂತರ ಬಾದಾಮಿಯಲ್ಲಿರೋ ಸಿಪ್ಪೆನ ತೆಗೆದು ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ. ಮತ್ತೊಂದು ಕಡೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಒಂದು 3ರಿಂದ 4 ದೊಡ್ಡ ಚಮಚ ಆಗುವಷ್ಟು ಮೀಡಿಯಮ್ ರವೆನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೀವು ಬೇಕಿದ್ದರೆ ಸೂಜಿ ರವೆ ಅಂತ ಸಿಗುತ್ತೆ, ತುಂಬ ಸಣ್ಣ ರವೆ, ಅದನ್ನು ಯೂಸ್ ಮಾಡ್ಬೋದು ಅಥವಾ ಓಟ್ಸ್ನು ಕೂಡ ಯೂಸ್ ಮಾಡ್ಕೋಬೋದು. ರವೆನ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮ್ನಲ್ಲೇ ನೀಟಾಗಿ ಹಿಂಗೆ ಹುರ್ಕೋಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈ ರೀತಿ ನೀವು ವಾರದಲ್ಲಿ 1ರಿಂದ 2 ಸಲ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೆಲ್ತಿ ವೆಯ್ಟ್ ಗೇನ್ ಆಗ್ತಾರೆ, ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ನೋಡಿ ರವೆ ಕಲರ್ ಕೆಂಪಗೆ ಚೇಂಜ್ ಆಗಿದೆ. ನಾನಿಲ್ಲಿ 10 ನಿಮಿಷ ಲೋ ಫ್ಲೇಮ್ನಲ್ಲೇ ರವೆನ ಹುರ್ಕೊಂಡಿದ್ದೀನಿ. ಹುರಿದಿರೋ ರವೆನ ಎತ್ತಿಟ್ಕೊಂಡು ನಾನು ಅದೇ ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ, ಹಾಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಆ ರವೆನ ಹಾಕಿ 1-2 ನಿಮಿಷ ನೀಟಾಗಿ ಹುರ್ಕೋಬೇಕು. ಆ ರವೆ ಎಲ್ಲ ತುಪ್ಪದ ಜೊತೆ ಹುರಿದ್ರೆ ಒಳ್ಳೆ ಘಮ ಬರುತ್ತೆ, ಅದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಹುರಿದಿರೋ ರವೆಗೆ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ಕಾಯಿಸಿರೋ ಹಾಲನ್ನ ತೊಗೊಂಡಿದ್ದೀನಿ. ಈ ರೀತಿ ಹುರಿದಿರೋ ರವೆಗೆ ಹಾಲನ್ನ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅದನ್ನ ಬೇಯಕ್ಕೆ ಬಿಡಬೇಕು. ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ. ನಿಮ್ಗೇನಾದರೂ ಸ್ವಲ್ಪ ಇನ್ನೂ ತೆಳು ಬೇಕು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಈ ರೆಸಿಪಿನ 8 ತಿಂಗಳಿಂದ 1 ವರ್ಷ 2 ವರ್ಷದ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ಬಟ್ ಅವ್ರಿಗೆ ಮಾಡಿಕೊಟ್ರೆ ಹಾಲನ್ನ ಸ್ಕಿಪ್ ಮಾಡ್ಕೊಳ್ಳಿ. ಹಾಲು ಬದಲು ಬರೀ ನೀರು ಮಾತ್ರ ಹಾಕಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆವಾಗ ಅದು ಸಜ್ಜಿಗೆ ರೀತಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಪೇಸ್ಟನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಇದಕ್ಕೆ ಎಕ್ಸ್ಟ್ರಾ ಶುಗರ್ ಎಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಆಲ್ರೆಡಿ ಖರ್ಜೂರ ಯೂಸ್ ಮಾಡಿರ್ತೀವಿ, ಗೋಡಂಬಿ ಯೂಸ್ ಮಾಡಿರ್ತೀವಿ. ಸೊ ಅದರಲ್ಲಿರೋ ಸ್ವೀಟೇ ಸಾಕು. ನಾನಿಲ್ಲಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ಚಿಟಿಕೆ ಏಲಕ್ಕಿ ಪೌಡರ್ ಹಾಕಿದ್ದೀನಿ. 1-2 ನಿಮಿಷ ಬೇಯಕ್ಕೆ ಬಿಡಿ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಒಂದು ಹೆಲ್ದಿ ಆಗಿರೋ ಫುಡ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.